ಮಂಡ್ಯದ ಕೆರಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಈ ಹನುಮನ ಧ್ವಜ ಹಾರಿಸಿದ್ರು. ಅದನ್ನ ಕೆಳಗಿಳಿಸಿದಕ್ಕೆ ಇಷ್ಟೆಲ್ಲ ರಾದ್ಧಾಂತಗಳು, ಪ್ರತಿಭಟನೆಗಳಾಗಿತ್ತು. ಹಿನ್ನೆಲೆಯಲ್ಲಿ ಇವತ್ತು ಕೆರಗೋಡ್ನಿಂದ ಮಂಡ್ಯದವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಅಂತ ಇದ್ದಾರೆ. ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ಕಾರಣ ಬಿಜೆಪಿ ಜೆಡಿಎಸ್ ಎರಡು ಮೈತ್ರಿಯಾಗಿದೆ. ಈಗ ಕೆರಗೋಡು ಗ್ರಾಮಸ್ಥರು ಬಿಜೆಪಿ ನಾಯಕರ ಜೊತೆ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹನುಮ ಧ್ವಜವನ್ನ ಮತ್ತೆ ಅಳವಡಿಸುವಂತೆ ಆಗ್ರಹಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಕೆರಗೋಡು ಹನುಮ ಧ್ವಜ ತೆರವು ವಿವಾದ ಇವತ್ತು ಕೆರಗೋಡ್ನಿಂದ ಮಂಡ್ಯದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದ್ದು, ಅದರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ ಮತ್ತು ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಳವಡಿಸಲಾಗಿದ್ದಂತಹ ಹನುಮ ಧ್ವಜ ಕೆಳಗಿಳಿಸಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ ತಾಲೂಕು ಅಧಿಕಾರಿಗಳ ಕ್ರಮಕ್ಕೆ ಇದೀಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಕಲೆ ಹಾಕ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿನಯ್ ಮತ್ತು ರೋಹಿತ್ ಇಬ್ರು ಕೂಡ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಇಬ್ರಿಗೂ ಕೂಡ. ಸದ್ಯ ಮೊದಲಿಗೆ ವಿನಯ್, ಕೆರಗೋಡಿನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡವ ಅಥವಾ ಪರಿಸ್ಥಿತಿ ತಣ್ಣಗಾಯಿತು, ಪರವಾಗಿಲ್ಲ ಅಂತ ಹೇಳಬಹುದಾ? ವಿದ್ಯಾ, ಕೆರಗೋಡು ನಿಜಕ್ಕೂ ಕೂಡ ಈಗಲೂ ಬೂಜು ಮುತ್ತಿದ ಕೆಂಡದಂಥ ವಾತಾವರಣ ಇದೆ. ಯಾಕಂದರೆ ನಿನ್ನೆ ಸಾಕಷ್ಟು ಹೋರಾಟಗಳಾದವು. ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಬಂದು ಈ ಒಂದು ಗ್ರಾಮಸ್ಥರ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದರು. ಇವತ್ತು ರಾಜ್ಯಾದ್ಯಂತವೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಕರೆ ನೀಡಿದೆ. ಅದರ ಜೊತೆಗೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ಕೂಡ ಇಲ್ಲಿನ ಜಿಲ್ಲಾಡಳಿತದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಏನು ನಿನ್ನೆ ಉದ್ವಿಗ್ನ ವಾತಾವರಣದ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಈ ಒಂದು ಸ್ಥಳದಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಒಂದು ಬೃಹತ್ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಗ್ರಾಮಸ್ಥರು ಜಮಾವಣೆಗೊಳ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನು ನೀಡ್ತಿದ್ದಾರೆ. ಹನುಮಾನ್ ಧ್ವಜ ಏನಿದೆ ಇದು ನಮ್ಮ ಧರ್ಮದ ಸಂಕೇತ, ಹಾಗಾಗಿ ಇದಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬಂದು ಈ ಒಂದು ಜಾಗದಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೊತ್ತಿಗೆ ಇಲ್ಲಿಂದ ಪ್ರತಿಭಟನೆ ಆರಂಭವಾಗಿ ಜನ ಜಾನುವಾರುಗಳು, ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿಗಳ ಮೂಲಕ ಪ್ರತಿಭಟನೆ ಕೂಡ ಆರಂಭವಾಗುತ್ತೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಪೊಲೀಸ್ನವರು ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಕೂಡ ಇಲ್ಲಿ ಆಗುತ್ತೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಮುಂಜಾಗ್ರತಾ ಕ್ರಮದೊಡನೆ ಈ ಒಂದು ಬೃಹತ್ ರ್ಯಾಲಿ ಕೂಡ ನಡೀತಾ ಇದೆ. ಹಾಗಾಗಿ ಇನ್ನೂ ಕೂಡ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ. ಬೂಜು ಮುಚ್ಚಿದ ಕೆಂಡದಂತಹ ವಾತಾವರಣ ಈ ಗ್ರಾಮದಲ್ಲಿದೆ. ಹಾಗಾಗಿ ಇಲ್ಲಿನ ಪ್ರತಿಭಟನೆ ಮತ್ತಷ್ಟು ತೀವ್ರ ರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ವಿದ್ಯಾ, ರೋಹಿತ್, ನೆನೆ ಇಡೀ ದಿನ ಕವರೇಜ್ ಮಾಡಿದಿರಿ. ಇನ್ನೂ ಕೂಡ ಬೂದಿ ಮುಚ್ಚದ ಕೆಂಡದಂತೆಯೇ ಪರಿಸ್ಥಿತಿ ಇದೆ ಅನ್ನುವಂಥದ್ದು ವಿನಯ್ ಕೂಡ ಹೇಳ್ತಾ ಇದ್ರು. ಹಾಗಾದ್ರೆ ಇವತ್ತು ಗ್ರಾಮಸ್ಥರ ನಿರ್ಧಾರ ಏನು? ಪಾದಯಾತ್ರೆ ಎಲ್ಲ ನಡೆಯುತ್ತೆ, ಅದಕ್ಕೆ ರಾಜಕೀಯ ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಯಾರೆಲ್ಲ ಭಾಗಿಯಾಗಬಹುದು, ಎಷ್ಟು ಗಂಟೆಗೆ ಶುರುವಾಗುತ್ತೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ನೆನ್ನೆ ನಡೆದಂಥ ಘಟನೆಯನ್ನು ಖಂಡಿಸಿ ಈ ಒಂದು ಕೆರಗೋಡಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಅದು ಕೂಡ ಕೆರಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಪಾದಯಾತ್ರೆ ನಡೆಯುವಂಥದ್ದು. ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಬಳಿಕವಾಗಿ ಮಾಜಿ ಶಾಸಕರಂತ ಪ್ರೀತಮ್ ಗೌಡ್ರು ಮತ್ತು ಸಿ.ಟಿ. ರವಿ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಮಂಡ್ಯ ಜಿಲ್ಲೆಯ ಬಿಜೆಪಿ ನಾಯಕರು ಮತ್ತು JDSನ ನಾಯಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು. ನಾನು ನಿನ್ನೆ ನಡೆದಂಥ ಘಟನೆಯನ್ನು ಕೂಡ ತೋರಿಸ್ತೀನಿ. ಅಂದರೆ ಏನು ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ, ಬೃಹತ್ 108 ಅಡಿಯ ಧ್ವಜಸ್ತಂಭವನ್ನು ಕಾಣ್ತಾ ಇದ್ದೀವಿ. ಇದು ಇದೀಗ ವಿವಾದದ ಕೇಂದ್ರ ಬಿದ್ದು ಆಗಿರುವಂಥದ್ದು. ನಿನ್ನೆ ಇಲ್ಲಿ ಹನುಮಾನ್ ಧ್ವಜ ಹಾರಾಡ್ತಾ ಇತ್ತು. ಇವತ್ತು ತ್ರಿವರ್ಣ ಧ್ವಜವನ್ನು ಜಿಲ್ಲಾಡಳಿತ ಹಾರಾಟ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಲಾಗಿದೆ. ಯಾರೂ ಕೂಡ ಆ ಒಂದು ಧ್ವಜಸ್ತಂಭದ ಬಳಿ ಹೋಗುವಂತಿಲ್ಲ ಅನ್ನೋ ಕೂಡ ಇಲ್ಲಿ ಭದ್ರತೆಯನ್ನು ಹಾಕಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ವಿಶೇಷವಾಗಿ ಇಲ್ಲಿ CC ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ನಿನ್ನೆ ಈ ಒಂದು CC ಕ್ಯಾಮ್ರಾ ಇರಲಿಲ್ಲ. ಯಾರಾದರೂ ರಾತ್ರೋರಾತ್ರಿ ರಾಷ್ಟ್ರಧ್ವಜವನ್ನು ಇಳಿಸಿ ಹನುಮಾನ್ ಧ್ವಜವನ್ನು ಹಾಕಬಹುದು ಮತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ CC ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಹನುಮಾನ್ ಧ್ವಜವನ್ನು ಕೆಳಗೆ ಇಳಿಸಿದ ಹಿನ್ನೆಲೆಯಲ್ಲಿ ಕೆರಗೋಡಿನ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ಭರಿತವಾಗಿದ್ದಾರೆ. ಅದು ಕೂಡ ಗ್ರಾಮ ಪಂಚಾಯಿತಿಯ ಅನುಮತಿಯನ್ನು ಪಡೆದುಕೊಂಡು ನಾವು ಲಕ್ಷಾಂತರ ರೂಪಾಯಿ, ಸುಮಾರು 6 ರಿಂದ 6.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಬೃಹತ್ ಧ್ವಜಸ್ತಂಭವನ್ನು ಹಾಕಿ ಅಲ್ಲಿ ಹನುಮಾನ್ ಒಂದು ಧ್ವಜವನ್ನು ಹಾಕಿರುವಂಥದ್ದು, ಅದನ್ನು ಕೆಳಗಿಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಹಿಂದೂಗಳ ಭಾವನಾತ್ಮಕ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ವಿಚಾರ. ಈ ನಿಟ್ಟಿನಲ್ಲಿ ಇದು ಖಂಡನೀಯ. ಆ ನಿಟ್ಟಿನಲ್ಲಿ ನಾವು ಮತ್ತೆ ಹನುಮಾನ್ ಧ್ವಜವನ್ನು ಮೇಲೇರಿಸುವವರು ಕೂಡ ನಮ್ಮ ಪ್ರತಿಭಟನೆ ಬಿಡಲ್ಲ. ಇವತ್ತು
ಪಾದಯಾತ್ರೆಗೆ ಇವತ್ತು ಸೀಮಿತವಾಗಿದೆ ಈ ಪ್ರತಿಭಟನೆ. ದಿನನಿತ್ಯವೂ ಕೂಡ ಒಂದೊಂದು ವಿನೂತನವಾದಂಥ ಪ್ರತಿಭಟನೆ ಮಾಡ್ತೀವಿ. ಜೊತೆಗೆ ಇಲ್ಲಿ ಮತ್ತೆ ಹನುಮಾನ್ ಧ್ವಜವನ್ನು ಮರುಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಗ್ರಾಮಸ್ಥರು ಸೇರಿದಂತೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು, ಜೊತೆಗೆ JDSನ ಮುಖಂಡರು ಒಂದು ಆಗ್ರಹ ಮತ್ತು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ. ಇಬ್ರು ಕೂಡ ರೋಹಿತ್ ಹಾಗೆ ವಿನಯ್, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಮಂಡ್ಯದ ಕೆರಗೋಡ್ನಲ್ಲಿ ಹನುಮ ಧ್ವಜ ತೆರವು ವಿವಾದ ಪರಿಸ್ಥಿತಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೆಕ್ಷನ್ 144 ಅನ್ನ ಕೂಡ ಜಾಗದಲ್ಲಿ ಈಗ ಹೇರಲಾಗಿದೆ, ಅಂದ್ರೆ ನಿಷೇಧಾಜ್ಞೆ ಹೇರಲಾಗಿದೆ. 4 ರಿಂದ 5 ಜನ ಗುಂಪು ಸೇರ್ಕೋಬಾರದು ಅನ್ನೋ ಹಿನ್ನೆಲೆಯಲ್ಲಿ. ಮತ್ತು ನಿನ್ನೆ ಏನು ಒಂದು ಘಟನೆ ಆಯಿತು, ಆ ಜಾಗದಲ್ಲಿ ಈಗ CCTVಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಮತ್ತೆಲ್ಲಾದ್ರೂ ಹನುಮ ಧ್ವಜವನ್ನ ನೆಡುವಂತಹ ಕೆಲಸಗಳಾದ್ರೆ, ಹನುಮ ಧ್ವಜವನ್ನ ಏರ್ಸಿದ್ರೆ ಅನ್ನುವ ಹಿನ್ನೆಲೆಯಲ್ಲಿ. ಹಾಗಾಗಿ ನಿನ್ನೆಯ ಚಿತ್ರಣ ಮತ್ತು ಇವತ್ತು ಅಂತ ನೋಡೋದಾದ್ರೆ ಎಲ್ಲವೂ ಸರಿಯಾಗೇ ಇತ್ತು. ಅಲ್ಲಿ ನಾವು ರಾಮನೂರ್ನಲ್ಲಿ, ಅಯೋಧ್ಯೆಯ ರಾಮನೂರ್ನಲ್ಲಿ ದೇವಸ್ಥಾನದ ಉದ್ಘಾಟನೆ ಆಯಿತು. ಆ ವಿಚಾರವಾಗಿ ಇಲ್ಲಿ ಹನುಮ ಧ್ವಜವನ್ನ ಏರಿಸಿದ್ರು.